ಸರ್ ನನ್ನ ಹೆಸರು ರೋಷನ್ ಅಲಿ ಖಾನ್ ಅಂತ. ರೋಷನ್ ಅಲಿ ಖಾನ್ ವೈಟ್ ಫೀಲ್ಡ್ ಟ್ರಾಫಿಕ್ ಗೇಟ್ ನಂಬರ್ 3 ಅಲ್ಲಿಂದ ಗಾಡಿಗಳು ತೊಗೊಂಡ್ಬರ್ತಾ ಇದ್ರು. ಹೌದು, ಅಧಿಕಾರ ಕೊಟ್ಟಿದ್ದಾರೆ, ಲೆಟ್ರು ತೋರಿಸಿದ್ರ. ಹೌದು, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ಅದ್ರ ಬಗ್ಗೆ ನೀವು ಏನಾರ ಜನರಿಗೆ ತಿಳಿಸೋದು ಏನಾರು ಇದೆ ಸರ್? ಖಂಡಿತ ಇದೆ. ನೋಡಿ ಸರ್, ನಿಮ್ಮ ಗಾಡಿ ನೀವು ದುಡ್ಡು ಕೊಟ್ಟು ತಗೊಂಡ್ಬರ್ತೀರಾ, ನೀವು ಅರ್ಥ ಆಯ್ತಾ? ಅದನ್ನು ಸೇಫಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ನೀವು ರೋಡ್ಗಳಲ್ಲಿ ಅಡ್ಡಾದಿಡ್ಡಿ ನಿಲ್ಲಿಸ್ಬಿಟ್ಟು ಗಂಟೆಗಟ್ಟಲೆ ಈಗ ನಾವು ಟೋ ಮಾಡಬೇಕಂದ್ರೆ ಯಾರಾದ್ರೂ ಬಂದರೆ ಕಳಿಸ್ತೀವಿ ನಾವು. ಗಂಟೆಗಟ್ಟಲೆ ನೀವು ರೋಡಲ್ಲಿ ನಿಲ್ಲಿಸ್ಬಿಟ್ಟು ಅಡ್ಡಾದಿಡ್ಡಿ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ರೆ ಅದಕ್ಕೆ ಹೊಣೆ ಯಾರು, ಜವಾಬ್ದಾರರು ಯಾರು? ಅದರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಓಕೆ ಸರ್, ಈ ಲೊಕೇಶನ್ ಜನರಿಗೆ ತಿಳಿಸ್ಬೇಕು. ಖಂಡಿತ ನಾವು ಅವರಿಗೆ ಲೊಕೇಶನ್ನು ತಿಳಿಸಿದ್ದೀವಿ, ನಾವು ಬೋರ್ಡು ಹಾಕಿದ್ದೀವಿ, ಅಲ್ಲಿರೋ ಸೆಕ್ಯೂರಿಟಿಗಳಿಗೆ, ಜನಗಳಿಗೆ ಎಲ್ಲರಿಗೂ ಅನೌನ್ಸ್ ಮಾಡ್ತಾ ಇದ್ದೀವಿ. ಸೆಕ್ಯೂರಿಟಿಗೆ ಈಗ ನಾವು ಎಷ್ಟು ಕೇಳಿದ್ರೆ ಅವರು ನಮ್ಗೆ ಗೊತ್ತಿಲ್ಲ ಸರ್ ಇಲ್ಲ ಅಂತ ಅನ್ಕೊಂತಾರೆ. ಅದ್ರ ಬಗ್ಗೆ ಏನಾರ ಮಾಹಿತಿ? ಇಲ್ಲ ಸರ್, ಅಲ್ಲಿರೋರು ಎಲ್ರಿಗೂ ಗೊತ್ತಿದೆ. ತಾವು ಬೇಕಾದ್ರೆ ನನ್ನ ಜೊತೆಲಿ ಬನ್ನಿ, ನಾವು ಎಲ್ಲರಿಗೂ ಅಲ್ಲಿ ಅರಿವು ಮೂಡಿಸಿದ್ದೀವಿ. ಯಾರ್ಯಾರು ಗಾಡಿ ತಗೊತೀವಿ ನಾವು ಅವ್ರಿಗೆ ಅದೇ ಹೇಳೋದು, ನೋಡಪ್ಪ ಇಂಥ ಕಡೆ ನಾವು ತಗೊಂಬಂದು ಡಂಪ್ ಮಾಡ್ತಾ ಇದ್ದೀವಿ. ಅವ್ರ ಗಾಡಿಗಳು ಬಂದು ಚೆಕ್ ಮಾಡಿಬಿಟ್ಟು ಫೈನ್ ಕಟ್ಬಿಟ್ಟು. ಇಲ್ಲಿ ಲೊಕೇಶನ್ ಸರ್, ಇದು ವೈದೇಹಿ ಬಸ್ ಪಾರ್ಕಿಂಗ್ ಯಾರ್ಡ್ ಇನ್ ಫ್ರಂಟ್ ಆಫ್ ಹಾಲಿಡೇ ಇನ್ ಹೋಟೆಲ್ ಆಪೋಸಿಟ್ಟು ವೈದೇಹಿ ಸ್ಕೂಲ್ ಬಸ್ ಪಾರ್ಕಿಂಗ್ ಯಾರ್ಡಲ್ಲಿ ನಾವು ಡಂಪ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಗಾಡಿ ಇದೆ ದಯವಿಟ್ಟು ಬಂದು ಇಲ್ಲಿ ಏನಿದೆ ಅದು ಕಟ್ಟಿ ತಗೊಂಡೋಗಿ. ದಯವಿಟ್ಟು ಬಂದು ನಿಮ್ಮ ಗಾಡಿ ಇದ್ದರೆ ಫೈನ್ ಕಟ್ಟಿ ದಯವಿಟ್ಟು ನಿಮ್ಮ ಗಾಡಿಗೆ ದಯವಿಟ್ಟು ಇನ್ನೊಂದು ರಿಕ್ವೆಸ್ಟ್ ಸರ್, ಬಡವರು ತುಂಬ ಬಡವರು ಇರ್ತಾರೆ. ಹೌದು, ಅವರಿಗೆ ಒಂದು ಈಗ 500 ಜಾಗದಲ್ಲಿ ಒಂದು 100-200 ರೂಪಾಯಿ ಇಸ್ಕೊಂಡು ದಯವಿಟ್ಟು ಕೊಡೋ ಥರ ಏನಾದ್ರು? ಇಲ್ಲ ಸರ್, ಖಂಡಿತ ಇಲ್ಲ. ಯಾಕಂದರೆ ಇದು GBA ಚಲಾನ್ ಹಾಕ್ತಾ ಇದ್ದೀರಾ, ಪ್ರತಿಯೊಂದು ಗಾಡಿಗೂ ಚಲಾನ್ ಕೊಡ್ತಾ ಇದ್ದೀರಾ. ಹೌದು ಸರ್, ಇದು GBA ಇದಾಗಿ ಕೊಲಾಬ್ರೇಟ್ ಆಗಿರೋದ್ರಿಂದ ನಾವು ಯಾರಿಗೂ ಫ್ರೀಯಾಗಿ ಬಿಡೋಕ್ಕೆ ಬರೋದಿಲ್ಲ. 100-200 ಅಂತೂ ಪ್ರಶ್ನೆನೇ ಇಲ್ಲ. ಒಂದು 2 ವೀಲರ್ಗೆ 1150 ರೂಪಾಯಿ, ಒಂದು 4 ವೀಲರ್ಗೆ 1,500 ರೂಪಾಯಿ ಫಿಕ್ಸ್ ಆಗಿದೆ. ಅದ್ರ ಪ್ರಕಾರ ನಾವು ಕಟ್ತೀವಿ, ಅವ್ರಿಗೆ ಚಾಲೆಂಜ್ ಕೊಡ್ತೀವಿ. ಒಂದು 15 ನಿಮಿಷದಿಂದ 20 ನಿಮಿಷ ಗಾಡಿ ಇರಬೇಕು. ಮಿನಿಮಮ್ ಒಂದು 15 ನಿಮಿಷ ಅಂದರೆ ಇರಲೇಬೇಕು ಗಾಡಿ. ಬಟ್ ನೀವು 1 ಸೆಕೆಂಡಲ್ಲಿ ಗಾಡಿ ಎತ್ತಿದ್ದೀರಾ, ಅದ್ರ ಬಗ್ಗೆ ಏನಾರ ಮಾಹಿತಿ ಕೊಡ್ತೀರಾ? ನಮ್ಮ ಹುಡುಗಂದೇ ಗಾಡಿ ಎತ್ತಿದ್ದೀರಾ, ಅದ್ರ ಬಗ್ಗೆ ಏನಾರ? ಇಲ್ಲ, ನಾನು ತಪ್ಪಾಗಿ ಹೇಳ್ತಾ ಇಲ್ಲ, ಬಟ್ ಅವ್ನು ತಪ್ಪಾಗಿ ನಿಲ್ಲಿಸಿದಾನು, ನೋ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ದು ಎತ್ತಿದ್ದಾರೆ, ಇಲ್ಲ ಅಂತಲ್ಲ. ಅದ್ರ ಬಗ್ಗೆ 1 ಸೆಕೆಂಡ್ ಟೈಮ್ ಕೊಟ್ಟಿದ್ರು ಒಳ್ಳೇದಾಗುತ್ತಂತ. ಸರ್, ನೀವು ಈ ಥರ ಹೇಳ್ತಾ ಇದ್ದೀರಾ. ನಾವು ಅಲ್ಲಿ ಜಾಗದಲ್ಲಿ ನಿಂತ್ಕೊಂಡು ಕನಿಷ್ಠ ಪಕ್ಷ 5 ಮಿನಿಟ್ಸ್ ಅನೌನ್ಸ್ ಮಾಡ್ತೀರಿ. ನಮ್ಮ ಹತ್ರ ಬೇಕಾದ್ರೆ ರೆಕಾರ್ಡಿಂಗ್ ಇದೆ, ನಾವು ರೆಕಾರ್ಡಿಂಗು ಕೊಡ್ತೀವಿ. ನಾವು ಅಲ್ಲಿ ಎಷ್ಟೊತ್ತು ನಿಲ್ಲಿಸಿದ್ದೀವಿ, ಎಷ್ಟು ಅನೌನ್ಸ್ ಮಾಡಿದ್ವಿ. ಈಗ ನಾನು 10th ಫ್ಲೋರಲ್ಲಿದ್ದೆ, ನಮ್ಮ ಹುಡುಗ ವಿಡಿಯೋ ಕ್ಯಾಮ್ರಾ ತೊಗೊಂಡು ಮೇಲೆ ಬರೋಷ್ಟಿಗೆಲ್ಲ ಗಾಡಿ ಎತ್ತಿದ್ದೀಗ. ಅವನು ನನ್ನ ಹತ್ರ ಲೈಸೆನ್ಸ್ ಕೊಟ್ಟಿದ್ದಾನೆ, ಎಲ್ಲ ಮಾಡಿದ್ದಾನೆ. ಓಕೆ, ಅದ್ರ ಬಗ್ಗೆ ಏನಾರ ಮಾಹಿತಿ? ಸರ್, ಈಗ ನೀವು ವಿಡಿಯೋ ತಾವು ಕ್ಯಾಮ್ರಾಮ್ಯಾನು. ಇನ್ನೊಂದು, ಈ ಗಾಡಿಗಳಿಂದ ಟೋ ಮಾಡ್ತಾ ಇದ್ದೀರಲ್ಲ, ಗಾಡಿಗಳು ಡ್ಯಾಮೇಜ್ ಆಗಿ 1 ಸೆಕೆಂಡ್ ಸರ್, ನೀವು ಡ್ರೈವರಾ? ನಮ್ಮ ಹೆಸರು ಏನು? ಸಚಿನ್. ಎಲ್ಲಿ ಇರೋದು? ಓಕೆ, ನೀವು ಯಾರು ಗಾಡಿಯವರು ಬನ್ನಪ್ಪ ಇದ್ರೆ ನೀವು ಭಯ ಬೀಳ್ಬೇಡಿ. ನೀವು ಈಗ ಡ್ಯಾಮೇಜ್ ಏನು ಮಾಡಲಾರ್ದ ಗಾಡಿ ಎತ್ತೀರಾ? ನಾ ಹೇಳಿದ ಅಯ್ಯೋ ನಿಮ್ಗೆ ಇಲ್ಲಪ್ಪ. ಸರ್ ನೋಡಿ, ಯಾರ್ದಾದ್ರೂ ಗಾಡಿ ಡ್ಯಾಮೇಜ್ ಆದರೆ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ನಾವು. ಯಾರ ಗಾಡಿ ನೋಡಿ ಸರ್, ಅವ್ರ ಗಾಡಿನ ನಮ್ಮ ಗಾಡಿ ಅಂತ ತಿಳ್ಕೊಂಡು ನಾವು ಗಾಡಿ ಅಷ್ಟೇ ಸೇಫಾಗಿ ಅಷ್ಟೇ ರೆಸ್ಪಾನ್ಸಿಬಲ್ ಆಗಿ ತಗೊಂಡ್ಬರ್ತೀವಿ. ಅವ್ರ ಗಾಡಿ ಹೇಗಿದೆ ಹಾಗೇ ನಾವು ಕೊಡ್ತೀವಿ. ಟೋಯಿಂಗ್ ಮಾಡಿ ಮಾಹಿತಿ